ಸಾಲ ಕಟ್ಟಿಲ್ಲ ಅಂತ ಕೋರ್ಟ್ ಆದೇಶದಂತೆ ಮನೆ ಸೀಜ್. ಮೂವರು ಬಾಣಂತಿಯರಿಗೆ ತಾತ್ಕಾಲಿಕ ಸೂರು ಕಲ್ಪಿಸಿದ ತಹಶೀಲ್ದಾರ್. ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಪಡೆದ ಸಾಲ ಮರುಪಾವತಿಯಾಗದ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮನೆಯೊಂದನ್ನ ಜಪ್ತಿ ಮಾಡಲಾಗಿದ್ದು, ಮನೆಯಲ್ಲಿ ಇದ್ದ ಮೂವರು ಬಾಣಂತಿಯರನ್ನ ಹೊರಗೆ ಕಳುಹಿಸಿರುವ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಪರಿಸ್ಥಿತಿಯನ್ನ ಪರಿಶೀಲಿಸಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಹೌದು, ತುಮಕೂರು ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮದ ನಿವಾಸಿ ಮಂಜುಳಾ ಅವರು ಸುಮಾರು 5 ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಆದರೆ ಸಾಲ ಸರಿಯಾಗಿ ಮರುಪಾವತಿ ಆಗದ ಹಿನ್ನೆಲೆ ಖಾತೆ NPA ಆಗಿದ್ದು, ನಂತರ ಫೈನಾನ್ಸ್ ಸಂಸ್ಥೆ ನ್ಯಾಯಾಲಯದ ಮೊರೆ ಹೋಗಿದೆ. ನ್ಯಾಯಾಲಯದ ಆದೇಶದ ಅನ್ವಯ ಮನೆ ಜಪ್ತಿ ಪ್ರಕ್ರಿಯೆ ಜರುಗಿದ್ದು, ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿದೆ. ಈ ವೇಳೆ ಮನೆಯಲ್ಲಿ 3 ಬಾಣಂತಿಯರು ಸೇರಿದಂತೆ ಕುಟುಂಬದ ಸದಸ್ಯರು ವಾಸವಾಗಿದ್ರು ಎನ್ನಲಾಗಿದೆ. ಮನೆ ಜಪ್ತಿಯಿಂದ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದು, ಪುಟ್ಟ ಮಕ್ಕಳೊಂದಿಗೆ ಬಾಣಂತಿಯರಿಗೂ ಕೂಡ ಸಾಕಷ್ಟು ಸಮಸ್ಯೆ ತಲೆದೂರಿದೆ. ಏನಾಗಿದೆ ಅಂತ ಸರ್, ಅದೇ ತಿಂಗಳ ಬಂತು ಪೇ ಮಾಡ್ತಿದ್ವಿ. 1 ವರ್ಷದಿಂದ ಕಟ್ಟಿಲ್ಲ. ಅವ್ರು ಏಕಾಏಕಿ ಬಂದ್ಬಿಟ್ಟು ಬಾಣಂತಿಯರ್ನೆಲ್ಲ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ. ಅವರು ನಾವು ಕಟ್ಟಿರೋ ಪೇ ಮಾಡಿರೋದೊಂದು ಬಿಲ್ಲು ಕೊಟ್ಟಿಲ್ಲ, ಏನೂ ಇಲ್ಲ. ಕೇಳಿದ್ರೆ ಅಲ್ಲಿ ಆಫೀಸ್ ಹತ್ರ ಬರ್ರಿ, ಒಂದೇ ಸಲ ಕ್ಲಿಯರ್ ಮಾಡ್ಕೊಳ್ರಿ, ಎಲ್ಲ ಲೀಸ್ಟ್ ತಕ್ಕೊಡ್ತೀವಿ ಅಂತ ಹೇಳವ್ರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತಹಶೀಲ್ದಾರ್ ಬಂದ್ರು, ಅವ್ರು ಏನಂದ್ರು? ಸರ್, ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಲೋನ್ ತಗೊಂಬೇಕಾದ್ರೆ ಏನೇನು ಹೇಳಿದ್ರು? ಏನು ಹೇಳಿಲ್ಲ ಸರ್, ಅವರು ಯಾವ್ದೊಂದು ನಮಗೆ ಮಾಹಿತಿ ಕೊಟ್ಟಿಲ್ಲ. ಅವರು ಬಡ್ಡಿ ಜಾಸ್ತಿ ಆಗಿದೆ. 5 ಲಕ್ಷ ಕೊಟ್ಟಿರೋದು 5 ಲಕ್ಷ ಕೊಟ್ಟಿರೋದು ಅದ್ರಲ್ಲಿ 4 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. 1 ಲಕ್ಷ ಕೊಟ್ಟಿಲ್ಲ ಅವ್ರ ಅಮೌಂಟು. ಇವಾಗ ನೋಡಿದ್ರೆ 15 ವರ್ಷ ಕಟ್ಟಬೇಕು ಅಂತ ಹೇಳ್ತಾವ್ರೆ. ಇನ್ನೊಂದೆಡೆ ಸಾಲದ ಬಹುಪಾಲು ಹಣವನ್ನ 3 ವರ್ಷಗಳ ಹಿಂದೆಯೇ ಮರುಪಾವತಿ ಮಾಡಿದ್ದೇವೆ, ಆದರೆ ಖಾಸಗಿ ಫೈನಾನ್ಸ್ ಸಂಸ್ಥೆ ಯಾವುದೇ ರಸೀದಿ ನೀಡಿಲ್ಲ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಘಟನೆಯ ಮಾಹಿತಿ ತಿಳಿದಿದ್ದಂತೆ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಣಂತಿಯರ ಪರಿಸ್ಥಿತಿಯನ್ನ ಗಮನಿಸಿ ಮಾನವೀಯ ನೆಲೆಯಲ್ಲಿ ತಕ್ಷಣ ಕ್ರಮ ಕೈಗೊಂಡ ತಹಶೀಲ್ದಾರ್ ಸದ್ಯಕ್ಕೆ ಅವರನ್ನ ಸಂಬಂಧಿಕರ ಮನೆಯಲ್ಲಿ ತಾತ್ಕಾಲಿಕವಾಗಿ ವಾಸಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಏನಿಲ್ಲ, ತುಮಕೂರು ತಾಲೂಕು ಊಡಗೆರೆ ಹೋಬಳಿ ತಿಮ್ಮನಾಯಕನಹಳ್ಳಿ ಈ ಹಳ್ಳಿಯಲ್ಲಿ ಶ್ರೀಮತಿ ಮಂಜುಳಾ ಅವರು ನಿವಾರ ಹೋಮ್ ಫೈನಾನ್ಸ್ ಕಂಪ್ನಿಯಿಂದ ಸುಮಾರು 5 ವರ್ಷಗಳ ಹಿಂದೆ 5 ಲಕ್ಷಕ್ಕೆ ಲೋನ್ ತೊಗೊಂಡಿರ್ತಾರೆ ಮನೆ ಕಟ್ಟಬೇಕು ಅಂತಂದ್ಬಿಟ್ಟು ಅಂತ. ಆ ಲೋನು ಕಟ್ಟದಿರ NPA ಆಗಿರುತ್ತೆ. NPA ಆಗಿದೆ ಅಂತಂದ್ಬಿಟ್ಟು ಅಂತ ಸರ್ಫಾಸಿ ಆ್ಯಕ್ಟ್ ಪ್ರಕಾರ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿ ಸೀಸ್ ಮಾಡಿದ್ದಾರೆ ಮನೆನ. ಸೊ ಈ ಮನೆಯಲ್ಲಿ 3 ಜನ ಬಾಣಂತಿಯವರು ಇದ್ದಾರೆ. ಇವತ್ತು ನಮ್ಮ ಕಚೇರಿಗೆ ಅವರು ಬಂದಿದ್ದರು. ಸ್ಪಾಟ್ ವಿಸಿಟ್ ಮಾಡಿದ್ದೇವೆ. ಸ್ಪಾಟ್ ವಿಸಿಟ್ ಮಾಡಿದಾಗ ಅವರು ನಾವು ದುಡ್ಡು ಕಟ್ಟಿದ್ದೇವೆ, 3 ವರ್ಷಗಳ ಕಾಲ ನಾವು ದುಡ್ಡು ಕೊಟ್ಟಿದ್ದೇವೆ, ಆದರೆ ನಮ್ಗೆ ಯಾವುದೇ ಒಂದು ರಿಸಿಪ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಮತ್ತು ಅವ್ರು ಏನು ನಾವು ದುಡ್ಡು ಕಟ್ಟಿರೋದಕ್ಕೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಿ ಅಂತ ನಾವು ಪೊಲೀಸವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ತಾತ್ಕಾಲಿಕವಾಗಿ ಅವ್ರ ಮನೆಯಿಂದ ಹೊರಗಡೆ ಇದ್ದಾರೆ ಇವಾಗ. ಸೊ ಈ ಹಳ್ಳಿಯಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಚಿಕ್ಕ ಹಳ್ಳಿ ಆಗಿರೋದ್ರಿಂದ ನಮ್ಗೆ ಯಾವುದೇ ಒಂದು ಭವನ ಇಲ್ಲ. ಅದಕ್ಕೋಸ್ಕರ ಅವ್ರ ರಿಲೇಟಿವ್ಸ್ ಮನೆಯಲ್ಲಿ ಬಾಣಂತಿಯವ್ರು ಇರೋದಕ್ಕೋಸ್ಕರ ಒಂದು ಮನೆ ಅಂತ ಒಂದು ವ್ಯವಸ್ಥಿತವಾಗಿರುವಂತಹ ಅವ್ರಿಗೆ ಪ್ರವೇಶ ಬೇಕಾಗಿರೋದ್ರಿಂದ ನಾವು ಮನೆಯಲ್ಲೇ ಇಡಿ ಅಂತ ಹೇಳಿದ್ದೀವಿ. ಅವ್ರ ರಿಲೇಟಿವ್ಸ್ ಮನೆಯಲ್ಲಿ ಉಳ್ಕೊಳ್ಳು ಅಂತ ಹೇಳಿದ್ದೀವಿ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಅದಕ್ಕೆ ಊಟ ರೇಷನ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದು 7ನೇ ತಾರೀಕು ಆಗಿದೆ ಅಂತ ನಮಗೆ ಹೇಳಿದ್ದಾರೆ. ಬಟ್ ನಮ್ಗೆ ಇವತ್ತು ನನಗೆ ಮಾಹಿತಿ ಬಂದಿದೆ. ಸಾಲ ಮರುಪಾವತಿಗೆ ಸಂಬಂಧಿಸಿದ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಸೂಕ್ತ ತನಿಖೆ ನಡೆಸಲಾಗುವುದಾಗಿ ಕುಟುಂಬಸ್ಥರಿಗೆ ತಹಶೀಲ್ದಾರ್ ಭರವಸೆ ನೀಡಿದ್ದಾರೆ. ಖಾಸಗಿ ಫೈನಾನ್ಸ್ ಸಂಸ್ಥೆ ಮನೆ ಸೀಸ್ ಮಾಡಿದ್ದು, ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ಬಾಣಂತಿಯರಿಗೆ ತಾತ್ಕಾಲಿಕ ಸೂರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.